ನಮಸ್ಕಾರ. ನೀವು ನೋಡ್ತಿದ್ದೀರಿ ಎಂಎಸ್ಕೆ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್. ಇಂದು ದೇಶದ ರಾಜಕೀಯ ಮತ್ತು ಆರ್ಥಿಕ ವಲಯದಲ್ಲಿ ದೊಡ್ಡ ಸುದ್ದಿ. 2026-27ರ ಕೇಂದ್ರ ಬಜೆಟ್ ಅನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸತ್ತಿನಲ್ಲಿ ಮಂಡಿಸಿದ್ದಾರೆ. ಈ ಬಜೆಟ್ನಲ್ಲಿ ಸಾಮಾನ್ಯ ಜನ, ರೈತರು, ಉದ್ಯಮಿಗಳು ಮತ್ತು ಯುವಕರಿಗೆ ಏನು ಸಿಕ್ಕಿದೆ? ಇಗೋ ಸಂಪೂರ್ಣ ವರದಿ. 2026ರ ಬಜೆಟ್ನಲ್ಲಿ ಸರ್ಕಾರ ಆರ್ಥಿಕ ಶಿಸ್ತು ಮತ್ತು ಅಭಿವೃದ್ಧಿ ಎರಡನ್ನೂ ಸಮತೋಲನದಲ್ಲಿಡುವ ಪ್ರಯತ್ನ ಮಾಡಿದೆ. ಈ ಬಾರಿ ಒಟ್ಟು ಬಜೆಟ್ ಗಾತ್ರ ಸುಮಾರು 53 ಲಕ್ಷ ಕೋಟಿ. ಹಣಕಾಸು ಕೊರತೆ ಜಿಡಿಪಿಯ 4.3%. ಸರ್ಕಾರ ಹೇಳುವಂತೆ ಅತಿಯಾದ ಸಾಲವಿಲ್ಲದೆ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕರೆದೊಯ್ಯುವುದು ಗುರಿ. ಬಜೆಟ್ನ ದೊಡ್ಡ ಹೈಲೈಟ್ ಮೂಲಸೌಕರ್ಯ ಅಭಿವೃದ್ಧಿ. ರಸ್ತೆ, ರೈಲು, ಬಂದರು, ಫ್ಲೈಓವರ್ ಮತ್ತು ಸ್ಮಾರ್ಟ್ ನಗರಗಳು ಇವೆಲ್ಲಕ್ಕೂ ಸುಮಾರು 12 ಲಕ್ಷ ಕೋಟಿ ಮೀಸಲು. ಇದರಿಂದ ಉದ್ಯೋಗ ಸೃಷ್ಟಿ ಮತ್ತು ವ್ಯಾಪಾರ ಚಟುವಟಿಕೆ ಹೆಚ್ಚಾಗಲಿದೆ ಎನ್ನುವುದು ಸರ್ಕಾರದ ನಿರೀಕ್ಷೆ. ರೈತರು, ಹೊಲ, ಡ್ರೋನ್ ಕೃಷಿ. ರೈತರಿಗೂ ಈ ಬಜೆಟ್ನಲ್ಲಿ ಮಹತ್ವದ ಘೋಷಣೆ. ಎಐ ಆಧಾರಿತ ಕೃಷಿ ಮಾಹಿತಿ ವ್ಯವಸ್ಥೆ. ಹವಾಮಾನ, ಬೆಳೆ ಮತ್ತು ಮಾರುಕಟ್ಟೆ ದರ ಮಾಹಿತಿ. ಇದರ ಮೂಲಕ ರೈತರು ನಿಖರವಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗಲಿದೆ. ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಸರ್ಕಾರ ದೊಡ್ಡ ಬೆಂಬಲ ಘೋಷಿಸಿದೆ. ಎಂಎಸ್ಎಂಇಗಾಗಿ 10,000 ಕೋಟಿ ರೂಪಾಯಿ ಗ್ರೋತ್ ಫಂಡ್. ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ. ಇದರಿಂದ ಹೊಸ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ. ದೇಶದ ಸುರಕ್ಷತೆಗೆ ಸಂಬಂಧಿಸಿದಂತೆ ರಕ್ಷಣಾ ಕ್ಷೇತ್ರಕ್ಕೂ ಹೆಚ್ಚಿನ ಅನುದಾನ. ರಕ್ಷಣಾ ಬಜೆಟ್ನಲ್ಲಿ ಹೆಚ್ಚಳ. ಮೇಕ್ ಇನ್ ಇಂಡಿಯಾ ಡಿಫೆನ್ಸ್ಗೆ ಒತ್ತು. ದೇಶೀಯ ರಕ್ಷಣಾ ಉತ್ಪಾದನೆ ಹೆಚ್ಚಿಸುವುದು ಸರ್ಕಾರದ ಗುರಿ. ಸಾಮಾನ್ಯ ಜನರ ಗಮನ ಸೆಳೆದ ವಿಷಯ ಆದಾಯ ತೆರಿಗೆ. ಈ ಬಾರಿ ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ಗಳಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಇಲ್ಲ. ಆದರೆ ಷೇರು ಮಾರುಕಟ್ಟೆ ವ್ಯವಹಾರಗಳಲ್ಲಿ ಕೆಲವು ಹೊಸ ನಿಯಮಗಳು ಜಾರಿಗೆ ಬಂದಿವೆ. ಒಟ್ಟಾರೆ ನೋಡಿದರೆ 2026ರ ಬಜೆಟ್ ಅಭಿವೃದ್ಧಿಗೆ ಒತ್ತು, ಉದ್ಯೋಗ ಸೃಷ್ಟಿಗೆ ಪ್ರಯತ್ನ, ಆರ್ಥಿಕ ಸ್ಥಿರತೆ ಗುರಿ. ಆದರೆ ತೆರಿಗೆ ರಿಯಾಯಿತಿ ನಿರೀಕ್ಷಿಸಿದ್ದ ಮಧ್ಯಮ ವರ್ಗಕ್ಕೆ ದೊಡ್ಡ ನಿರಾಸೆಯೂ ಇದೆ. ಇದೇ 2026-27ರ ಕೇಂದ್ರ ಬಜೆಟ್ನ ಮುಖ್ಯಾಂಶಗಳು. ಈ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಜನಪರವೇ ಅಥವಾ ಸರ್ಕಾರ ಪರವೇ? ನಿಮ್ಮ ಪ್ರತಿಕ್ರಿಯೆಯನ್ನು ಕಾಮೆಂಟ್ನಲ್ಲಿ ತಿಳಿಸಿ.